ಸಾಲಿಗ್ರಾಮ ತಾಲೂಕು ಗ್ರಾಮಲೆಕ್ಕಿಗರು ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೇ 19 ರಂದು ತಹಸೀಲ್ದಾರ್ ವಿರುದ್ಧ ಕರೆದಿರುವ ಪ್ರತಿಭಟನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಗ್ರಾಮಲೆಕ್ಕಿಗರ ನಿರ್ಲಕ್ಷ್ಯ ಕೆಲಸದಿಂದ ಬೇಸತ್ತು ರೈತರು ಇವರ ಕಚೇರಿಯಲ್ಲೇ ವಿಷ ಕುಡಿಯುತ್ತಿದ್ದಾರೆ. 108 ಸಮಸ್ಯೆ ಅವರದೇ ಇಟ್ಟುಕೊಂಡು ತಹಸೀಲ್ದಾರ್ ವಿರುದ್ಧ ಸುಳ್ಳು ಆರೋಪ ಮಾಡಿ ಪ್ರತಿಭಟನೆಗೆ ಕರೆ ನೀಡಿರುವುದು ಸಾರ್ವಜನಿಕರನ್ನು ಕೆರಳಿಸಿದೆ. ವಿಎಗಳ ಕರ್ಮಕಾಂಡ ದಾಖಲೆ ಸಮೇತರಾಗಿ ಅವರ ರಾಜ್ಯಾಧ್ಯಕ್ಷರಿಗೆ ಪ್ರತಿಭಟನೆ ದಿನವೇ ನೀಡಿ ಅವರನ್ನೇ ಪ್ರಶ್ನಿಸುತ್ತೇವೆ ಎಂದು ಇಲ್ಲಿಯ ಸಾರ್ವಜನಿಕರು, ದಲಿತ ಪರ ಸಂಘಟಕರು ತಿಳಿಸಿದ್ದಾರೆ. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ವರದಿ ಮಹದೇವ್ ಸಿಸಿ ಬೇರ್ಯ. ಸಾಲಿಗ್ರಾಮ ತಾಲೂಕು ತಹಸೀಲ್ದಾರ್ ಅವರ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿರುವುದನ್ನ ಸ್ವಾಗತ ಮಾಡ್ತೇವೆ. ಆದರೆ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯಾಧ್ಯಕ್ಷರಿಗೆ ಇಲ್ಲಿನ ಗ್ರಾಮ ಆಡಳಿತಾಧಿಕಾರಿಗಳು ತಪ್ಪು ಮಾಹಿತಿಯನ್ನು ನೀಡಿ ಅವರ ತಪ್ಪು ಮಾಹಿತಿಯನ್ನ ಗ್ರಹಿಸಿ ರಾಜ್ಯಾಧ್ಯಕ್ಷರು ಪತ್ರಿಕೆ ಹೇಳಿಕೆ ನೀಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಹಿಂದಿನ ತಹಸೀಲ್ದಾರ್ಗಳ ನಡವಳಿಕೆ ಬಗ್ಗೆ ಆಗ್ಲಿ ಆಡಳಿತ ಬಗ್ಗೆ ಆಗ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ಈಗಿನ ತಹಸೀಲ್ದಾರ್ ಅವರು ಓರ್ವ ಮಹಿಳಾ ದಂಡಾಧಿಕಾರಿಯಾಗಿದ್ದುಕೊಂಡು ಸಾರ್ವಜನಿಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಾ ಬಂದಿರುವುದನ್ನ ನಾವು ಶ್ಲಾಘನೀಯವನ್ನ ವ್ಯಕ್ತಪಡಿಸುತ್ತಿದ್ದೇವೆ. ಓರ್ವ ಮಹಿಳಾ ದಂಡಾಧಿಕಾರಿಯಾಗಿದ್ದುಕೊಂಡು ಅಶ್ಲೀಲ ಪದಗಳನ್ನ ಉಪಯೋಗಿಸಿದ್ದಾರೆ ಅಂತಂದ್ರೆ ಯಾವ ರೀತಿ ಅಶ್ಲೀಲ ಪದಗಳನ್ನ ಅವರು ಬೈದಿದ್ದಾರೆ, ಯಾವ ಸಂದರ್ಭದಲ್ಲಿ ಬೈದಿದ್ದಾರೆ ಎಂಬುದನ್ನು ದಯಮಾಡಿ ಪತ್ರಿಕಾ ಮಾಧ್ಯಮದವರು ಅದನ್ನ ಬಹಿರಂಗಪಡಿಸಬೇಕು. ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿ ಮತ್ತೆ ಮೇಲಾಧಿಕಾರಿಗಳ ಆದೇಶವನ್ನ ಪಾಲನೆ ಮಾಡಿ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ಸಾರ್ವಜನಿಕರ ಅರ್ಜಿಗಳನ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಅಂತ ಹೇಳಿದ್ದೆ ತಹಸೀಲ್ದಾರ್ ಮಹಾತಪ್ಪ. ಹಾಗಾದ್ರೆ ತಹಸೀಲ್ದಾರ್ಗೆ ಅಧಿಕಾರ ಕೊಟ್ಟಿರೋದು ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಪ್ರಶ್ನೆ ಮಾಡುವಂತದ್ದೇ ಆದ್ರೆ ಇವ್ರು ಏನು ಪ್ರಶ್ನೆ ಮಾಡಂಗೆ ಇಲ್ಲ. ನಿಮ್ ವಿಚಾರಾನುಸಾರವಾಗಿ ನೀವು ಆಡಳಿತ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಿಟ್ರೆ ಆ ತಹಸೀಲ್ದಾರ್ ಸರಿ. ಕಳ್ಳಾಟ ಸುಳ್ಳಾಟ ಮಾಡೋ ಅಂತ ತಹಸೀಲ್ದಾರ್ ಬೇಕಾ ನಿಮ್ಗೆ? ಹಾಗಾದ್ರೆ ಒಪ್ಕೋತೀರ ನೀವು? ಇವುಗಳನ್ನ ನೀವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರೋ ಆ ದಿವಸ ನಾವು ಕೂಡ ಸಾರ್ವಜನಿಕರ ಒಡಗೂಡಿ ಅಂಕಿ ಅಂಶಗಳ ಸಹಿತವಾಗಿ ಪೂರ್ಣ ಮಾಹಿತಿಗಳೊಂದಿಗೆ ನಾವು ಕೂಡ ರಾಜ್ಯಾಧ್ಯಕ್ಷರನ್ನ ಪ್ರಶ್ನೆ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. 22, 23, 24 ಸಾಲಿನ ಅರ್ಜಿಗಳನ್ನು ಕೂಡ ಇದುವರೆಗೂ ವಿಲೇವಾರಿ ಆಗಿರುವುದಿಲ್ಲ. ಯಾಕೆ ವಿಲೇವಾರಿ ಆಗಿಲ್ಲ? ನಿಗದಿತ ಅವಧಿಯೊಳಗೆ ಯಾಕೆ ನೀವು ವಿಲೇಜ್ ಅಕೌಂಟ್ಗಳು ವರದಿಯನ್ನ ತಹಸೀಲ್ದಾರ್ಗೆ ಸಲ್ಲಿಸ್ತಾ ಇಲ್ಲ? ಇಂಥ ಹಲವಾರು ನೂರಾರು ಪ್ರಕರಣಗಳು ದಾಖಲೆ ಸಹಿತವಾಗಿ ಪೂರ್ಣ ಮಾಹಿತಿಯೊಂದಿಗೆ ನಾವು ಕೂಡ ಮಾನ್ಯ ರಾಜ್ಯಾಧ್ಯಕ್ಷರನ್ನ ಪ್ರಶ್ನೆ ಮಾಡುವ ಒಂದು ಕಾರ್ಯಕ್ರಮವನ್ನ ಆ ದಿವಸ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ರಾಜ್ಯಾಧ್ಯಕ್ಷರು ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಅವಕಾಶ ಮಾಡಿಕೊಡ್ಬೇಕು ಆ ದಿವಸ ಅಂತ ಹೇಳಿ ನಾನು ಈ ಮೂಲಕ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲದೆ ತಹಸೀಲ್ದಾರರಾಗಿರ್ಬೋದು, ಉಪಯುಕ್ತಗಳ ನ್ಯಾಯಾಲಯದ ಕಚೇರಿಯಲ್ಲಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಕರೆದಂತ ಸಭೆಯ ವಿಚಾರಗಳು ಹೊರ ಬರ್ತಿದ್ದೇವೆ ಅಂತ ಅಂದ್ರೆ ಏನು ಕ್ರಮ ತಗೊಂಡಿದ್ದೀರಿ? ಅವಕ್ಕೆ ಯಾಕೆ ನೀವು ಕಡಿವಾಣ ಹಾಕಿಲ್ಲ? ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ, ಇದು ಬಹಳ ಸೂಕ್ಷ್ಮವಾದಂತ ಸಾಲಿಗ್ರಾಮ, ಈ ಸೂಕ್ಷ್ಮತೆಯನ್ನ ತಾವು ಅರಿತುಕೊಳ್ಳಬೇಕು. ನೀವು ಮಧ್ಯ ಪ್ರವೇಶ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು. ಇಲ್ಲಿ ಕೆಲ ಗುಮಸ್ತರು ಇಲ್ಲಿನ ಮಾಹಿತಿಗಳನ್ನ ಬಹಿರಂಗಪಡಿಸಿದ್ದಾರೆ. ಅವರು ಹೆಸರು ಹೇಳಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಸಮಯ ಸಂದರ್ಭ ಬಂದಾಗ ಆ ದಿವಸ ಮಂಗಳವಾರ ದಿವಸ ಅವ್ರ ಹೆಸರು ಬಹಿರಂಗಪಡಿಸಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವ್ರ ಮೇಲೆ ದಯಮಾಡಿ ಕ್ರಮ ತೆಗೆದುಕೊಳ್ಳಬೇಕು. ಅಂದ್ರೆ ಚುಂಚಿಕಟ್ಟೆ ಭಾಗದಲ್ಲಿ ಸಾರ್ವಜನಿಕರ ಒಡಗೂಡಿ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ದಯಮಾಡಿ ನಿಗದಿತ ಅವಧಿಯೊಳಗೆ ಒಂದು ಸಭೆಯನ್ನ ಏರ್ಪಾಡು ಮಾಡಬೇಕು. ಆ ಭಾಗದಲ್ಲಿ ಎಲ್ಲಾ ವಿಲೇಜ್ ಅಕೌಂಟ್ಗಳು ನಿಗದಿತ ಅವಧಿಯೊಳಗೆ ಸಾರ್ವಜನಿಕರ ಅರ್ಜಿಗಳನ್ನ ಪೂರ್ಣಗೊಳಿಸಿದ್ದಾರಾ ಅಥವಾ ಇಲ್ಲವಾ? ಎಷ್ಟು ಅರ್ಜಿಗಳು ವಿಲೆಯಾಗಿವೆ, ಎಷ್ಟು ಅರ್ಜಿಗಳನ್ನ ಪೆಂಡಿಂಗ್ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಸಾರ್ವಜನಿಕ ದಯಮಾಡಿ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಡಬೇಕು. ಇಂಥ ಒಂದು ಪ್ರಕರಣ ಇತ್ತೀಚೆಗೆ ತಿಂಗಳಲ್ಲಿ ರಂಗೇಗೌಡ ಎಂಬಂತ ಅಧಿಕಾರಿ ಒಬ್ಬ ವಯೋವೃದ್ಧ ರಂಗೇಗೌಡ ಅವರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಕರಣ ಇಂಥ ವಿಲೇಜ್ ಅಕೌಂಟ್ಗಳು ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದು. ಇದನ್ನ ಈ ರೀತಿ ಮುಂದೆ ಅಂತ ಒಂದು ಘಟನೆಗಳು ಆಗ್ಬಾರ್ದು ಅಂತ ಹೇಳಿ ತಹಸೀಲ್ದಾರ್ ಒತ್ತಡ ಹೇರಿರ್ಬೋದು ಅಥವಾ ಸೂಚನೆ ನೀಡಿರ್ಬೋದು. ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋದನ್ನು ದಯಮಾಡಿ ತಾವು ಆ ದಿವಸ ಸಾರ್ವಜನಿಕರಿಗೆ ಪ್ರಶ್ನೆಗಳಿಗೆ ದಯಮಾಡಿ ಪ್ರಶ್ನೆಗಳನ್ನು ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಯಾರ ಪರವಾಗೂ ಅಲ್ಲ, ಯಾರ ವಿರುದ್ಧವಾಗೂ ಅಲ್ಲ. ತಹಸೀಲ್ದಾರರಾಗಿರ್ತಕ್ಕಂಥ ರುಕಿಯಾ ಬೇಗಂ ಅವರು
ಆಡಳಿತವನ್ನ ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಎಂಬುದನ್ನ ದಯಮಾಡಿ ನೇರವಾಗಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ನಾನು ಒಬ್ಬ ರೈತ ಸಾಲಿ ಗ್ರಾಮದ ಎಲ್ಲೇ ಹೋದರೂ ವಿಲೇಜ್ ಅಕಾಡೆಮಿಯಲ್ಲಿ ಯಾವುದೇ ಹೋಲಿ ಎಲ್ಲೂ ಕೆಲಸ ಆಗೋದಿಲ್ಲ ನಮ್ಗೆ. ಆ ಸಂದರ್ಭದಲ್ಲಿ ಏನೇ ಮಾಡಿದ್ರು ನಮ್ಗೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋದು ಅಂದ್ರೆ ನಮ್ಗೆ ಗೊತ್ತಿಲ್ಲ, ನೀವೇ ಬಂದೆ ಅದೇ ನಮ್ಗೆ ಇದು ಮಾಡ್ಕೊಡಿ. ಏನೇನ ವಿಚಿತ್ರ ಅವು. ಅಷ್ಟು ಸುಲಭವಾದ ಆರೋಪವಲ್ಲ. ಆ ದಿವಸ ಪ್ರತಿಭಟನೆಯ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡಲು ನಾವು ಕೂಡ ಸಾರ್ವಜನಿಕರು ಒಳಗೂಡಿ ಪ್ರತಿಭಟನೆ ಆ ವ್ಯಕ್ತಿಗಳ ಮೇಲೆ ಏನು ಆಡಳಿತಾಧಿಕಾರಿಗಳಿದ್ದಾರೋ ಇಬ್ಬರು ಆ ವ್ಯಕ್ತಿಗಳ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳದಿದ್ದಲ್ಲಿ ಸಾರ್ವಜನಿಕರು ಒಡಗೂಡಿ ಆ ವ್ಯಕ್ತಿಗಳ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ನಾವು ಕೂಡ ಪ್ರತಿಭಟನೆ ಮಾಡಲು ಸಾರ್ವಜನಿಕರು ಒಡಗೂಡಿ ನಿರ್ಧರಿಸಿದ್ದೇವೆ. ಮಾನ್ಯ ತಹಸೀಲ್ದಾರ್ ಅವರವರ ವಿರುದ್ಧ ಸುಳ್ಳು ಆರೋಪ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ತಹಸೀಲ್ದಾರ್ ಅವರು ಶಾಲೆ ಬಂದು ಶಾಲೆ ಎಲ್ಲಾ ಸರ್ವ ಜನಾಂಗಕ್ಕೂ ಕೂಡ ಅವರು ಕೆಲಸ ಕೂರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ತಡ್ಕೊಳಕ್ಕಾಗದ ಕೆಲವು ವಿಎಗಳು ಅವರ ಕೆಲಸವನ್ನ ವಿರುದ್ಧವಾಗಿ ಕೆಲಸ ಮಾಡ್ತಿದೆ. ಅವರು ಕೂಡ ಅವತ್ತೇನಾದ್ರು ಕೂಡ ಪ್ರತಿಭಟನೆ ಮಾಡಿದ್ರೆ ನಾವು ಕೂಡ ದಲಿತರ ಪರವಾಗಿ ಅಥವಾ ಸಾರ್ವಜನಿಕವಾಗಿ ಅವ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಇದ್ರ ಹೆಚ್ಚಿಗೆ ಇರಲಿ, ದಲಿತ ಸಂಘಟನೆಗಳು ದಲಿತ ಒಕ್ಕೂಟಗಳು ಅವ್ರ ಪರವಾಗಿ ಯಾವಾಗ ಇದ್ದೇ ಇರ್ತೀವಿ, ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ. ಅವತ್ತು ಕೂಡ ನಾವು ಗೆರವ್ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಮಾನ್ಯ ರಾಜ್ಯಾಧ್ಯಕ್ಷರು ಆಡಳಿತಾಧಿಕಾರಿಗಳ ರಾಜ್ಯಾಧ್ಯಕ್ಷರಾದ ಮಾನ್ಯ ಅಧ್ಯಕ್ಷರು ದಯಮಾಡಿ ಜಿಲ್ಲಾಧಿಕಾರಿಗಳ ಮುಂದಾಳತ್ವದಲ್ಲಿ ಚುಂಚುಕಟ್ಟೆ ಭಾಗದಲ್ಲಿ ದಯಮಾಡಿ ಶೀಘ್ರದಲ್ಲೇ ಒಂದು ಸಭೆಯನ್ನ ಏರ್ಪಡಿಸಿ ಆ ಭಾಗದಲ್ಲಿ ವಿಎಗಳಾಗಿರ್ತಕ್ಕಂಥವರು ಏನು ಈಗ ದೂರು ದುಮ್ಮಾನಗಳನ್ನ ಹೇಳಿ ಪತ್ರಿಕೆ ಹೇಳಿಕೆಯನ್ನ ಕೊಡಿಸಿದ್ದಾರೋ ಆ ವಿಲೇಜ್ ಅಕೌಂಟೆಂಟ್ ಆ ವೃತ್ತದಲ್ಲಿ ಉತ್ತಮವಾದ ಆಡಳಿತವನ್ನ ಮಾಡಿದ್ದಾರಾ ಅಥವಾ ಇಲ್ಲವಾ, ಅವರು ಎಷ್ಟರ ಮಟ್ಟಿಗೆ ಆಡಳಿತವನ್ನ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ, ಎಷ್ಟು ಅರ್ಜಿಗಳು ವಿಲೆಯಾಗಿವೆ, ಎಷ್ಟು ಅರ್ಜಿಗಳು ವಿಲೆಯಾಗಿಲ್ಲ, ಸಾರ್ವಜನಿಕರ ಒಡಗೂಡಿ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ರಾಜ್ಯಾಧ್ಯಕ್ಷರ ಕ್ಷಮಕ್ಷಮದಲ್ಲಿ ಒಂದು ತುರ್ತಾಗಿ ಸಭೆ ಕರೆದು ಆ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ನಂತರ ಆ ಸ್ಥಳದಲ್ಲೇ ಯಾರು ತಪ್ಪಿತಸ್ಥರು, ಯಾರು ನಿಯಮಗಳನ್ನು ಪಾಲನೆ ಮಾಡಿಲ್ಲವೋ ಅಂತವರ ವಿರುದ್ಧ ತಹಸೀಲ್ದಾರ್ ಆಗಿರ್ಬೋದು, ಗ್ರಾಮ ಆಡಳಿತಾಧಿಕಾರಿ ಆಗಿರ್ಬೋದು, ಅವರ ಸ್ಥಳದಲ್ಲೇ ಅವ್ರ ಮೇಲೆ ಸುಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರನ್ನು ಹಾಗೂ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.